ವಿರೋಧದ ನಡುವೆಯೂ ಕೂಡ ಸಫಾರಿ ಪುನರ್ ಆರಂಭವಾಗ್ಬಿಟ್ಟಿದೆ. ಈ ಬಂಡೀಪುರ ನಾಗರಹೊಳೆ ಅರಣ್ಯದಲ್ಲಿ ಮತ್ತೆ ಸಫಾರಿ ಆಗ್ತಿದೆ. ಸಾಕಷ್ಟು ವಿವಾದದಲ್ಲೇ ಮುಳುಗಿತ್ತು ಸಫಾರಿಯನ್ನ ಪುನಃ ಆರಂಭ ಮಾಡುವಂತ ವಿಚಾರ. ಬಂಡೀಪುರ ನಾಗರಹೊಳೆ ಅರಣ್ಯದಲ್ಲಿ ಈಗ ಸಫಾರಿ ಶುರುವಾಗಿದೆ. ಅಧಿಕೃತವಾಗಿ ಸರ್ಕಾರವೇ ಹೇಳ್ಕೊಳ್ತು. ಸಫಾರಿ ಆರಂಭವನ್ನ ಖಂಡಿಸಿ ಅನ್ನದಾತರು ಪ್ರತಿಭಟನೆ ಮಾಡ್ತಿದ್ದಾರೆ. ವಿವಿಧ ರೈತ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ಸಾಗ್ತಿದೆ. ಮೈಸೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಸರ್ಕಾರ ಸಫಾರಿಯನ್ನ ಸಂಪೂರ್ಣವಾಗಿ ನಿಲ್ಲಿಸಬೇಕು ಅನ್ನುವುದು ಇವ್ರ ವಾದ. ಅರಣ್ಯದಂಚಿನಲ್ಲಿರುವಂತಹ ಈ ಅಕ್ರಮ ರೆಸಾರ್ಟ್ ಅನ್ನ ಕೂಡ ನೀವು ತೆರವು ಮಾಡಬೇಕು. ಸರ್ಕಾರ ಅರಣ್ಯ ಇಲಾಖೆ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಗಾಕಿದ್ದಾರೆ. ಅನ್ನದಾತನ ಮೇಲೆ ಹುಲಿ ದಾಳಿಯನ್ನ ಮಾಡ್ತಿರುವಂತೆ ಈ ಅಣುಕು ಪ್ರದರ್ಶನವನ್ನ ಮಾಡಿ ಹೋರಾಟಗಾರರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಇತ್ತೀಚೆಗಷ್ಟೇ ಸಫಾರಿ ಬಂದಾಗಿತ್ತು. ಈ ಹಿಂದೆಯೂ ಕೂಡ ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಗಿತ್ತು. ಈಗ ವಾಪಸ್ ಸರ್ಕಾರವೇ ಅಧಿಕೃತವಾಗಿ ನಾಗರಹೊಳೆ ಬಂಡೀಪುರ ಈ ಭಾಗದಲ್ಲಿ ಸಫಾರಿ ಮಾಡೋದಕ್ಕೆ ಅವಕಾಶ ಕೊಡ್ತು. ಈಗ ರೈತರು ಆಗ್ರಹಿಸ್ತಿದ್ದಾರೆ, ಬಂದ್ ಮಾಡಿ ಸ್ವಾಮಿ, ಇದು ಬೇಡವೇ ಬೇಡ ಅಂತ. ವಿವಿಧ ರೈತ ಸಂಘಟನೆಗಳಿಂದ ಇವತ್ತು ಮೈಸೂರಿನ ಡಿಸಿ ಕಚೇರಿಯ ಮುಂದೆ ಪ್ರೊಟೆಸ್ಟ್ ಮಾಡ್ತಾರೆ. ಸಂಪೂರ್ಣವಾಗಿ ನಿಲ್ಲಿಸ್ಬಿಡಿ, ಬೇಡ. ಒಂದು, ಈ ಅರಣ್ಯದಂಚಿನಲ್ಲಿ ಅಕ್ರಮವಾಗಿ ರೆಸಾರ್ಟ್ ಇದೆ, ನಮಗ್ ಸಮಸ್ಯೆ ಆಗ್ತಿದೆ, ಅಲ್ಲಿರುವಂತ ಪ್ರಾಣಿ ಸಂಕುಲಕ್ಕೂ ಸಮಸ್ಯೆ ಇದು. ಹಾಗಾಗಿ ನಮ್ಮ ಮನವಿಯನ್ನ ನೀವು ಕೇಳಬೇಕು, ಈ ಸಫಾರಿ ಎಲ್ಲ ಬೇಡ ಅಂತ ವಿಭಿನ್ನವಾಗೂ ಕೂಡ ಪ್ರತಿಭಟನೆ ಮಾಡ್ತಾರೆ. ಅಂದ್ರೆ ರೈತರ ಮೇಲೆ ಹುಲಿಗಳು ದಾಳಿ ಮಾಡುವಂತ ನಿಟ್ಟಿನಲ್ಲಿ ಮಾಡಿ ಆಕ್ರೋಶ ಹೊರಗಾಕಿದ್ರು. ರೆಸಾರ್ಟ್ಗಳ ಮೇಲೆ ಈ RC ಅವರು 25ನೇ ತಾರೀಕು ರಿಪೋರ್ಟ್ ತಯಾರು ಮಾಡಿ ತಡಬೇಕಾಗಿರಲಿಲ್ಲ. ರಾಜಕೀಯ ಗುಲಾಮಗಿರಿಗೆ ಬಲಿಯಾಗಿ ಅಧಿಕಾರವನ್ನು ಚಲಾಯಿಸಕ್ಕಾಗದೆ ಕೂತಿರ್ತಕ್ಕಂಥದ್ದು ಇದು. ಆ ಅಧಿಕಾರನ ಚಲಾಯಿಸಿ ಅಂತ ಕೇಳಕ್ ಬಂದಿರೋದು ನಾವು. ಹೇಳಿದ್ರೆ ಇನ್ನೂ ಇದು ಹೇಳ್ತಾ ಇದಾರೆ. ಮತ್ತೆ ಹೇಳ್ತೀನಿ ಅಂತ ಬಿಡಿ ಸರ್, ಜಾಗ ಬಿಡಿ, ಅಲ್ಲಿಗೆ ಹೋಗಕ್ ಜಾಗ ಬಿಡಿ ಅಷ್ಟೇ, ಬೇರೆ ಮಾಡ್ತಾರೆ. ನಾವು ರೈತನ್ನ ಕೇಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ರಿ ನೀವು. ಬ್ಯಾರಿಕೇಡ್ ಹಾಕೋದು ನಾವು ನಿಮ್ಮನ್ನ ಯಾವುದೇ ಕಾರಣಕ್ಕೆ ಮತ್ತೆ ನಿಮ್ಗೆ ಯಾಕೆ ಬ್ಯಾರಿಕೇಡ್ ಹಾಕಿದ್ರಿ ನೀವು? ಯಾಕೆ ಬ್ಯಾರಿಕೇಡ್ ಹಾಕಿದ್ರಿ ನೀವು? ನೀವು ಬ್ಯಾರಿಕೇಡ್ ಯಾಕೆ ಹಾಕಿದ್ರಿ? ಬಿಡಿ, ಒಳಗಡೆ ಹೋಗ್ತೀವಿ ನಾವು.